ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಅಜಿತ್ ಅವ್ರಿಗೆ ಕತ್ತೆ ಹಿಡ್ಕೊಂಡಿರುತ್ತೆ. ಅದಕ್ಕೆ ಭೂಮಿಯವರು ಬನ್ನಿ ಸಾಹೇಬ್ರೆ ಎಣ್ಣೆ ಹಚ್ತೀನಿ ಅಂತ ಕರ್ಕೊಂಬರ್ತಾರೆ. ರೂಮಿಂದ ಕರ್ಕೊಂಬಂದು ಹಾಲಲ್ಲಿ ಕೂರಿಸಿ ಎಣ್ಣೆ ಹಚ್ತಾರೆ. ಆಗ ಇದೇನಿದೆ ಹೀಗೆ ಹಚ್ತಿದೆಯಲ್ಲ ಅಂತ ಅಂದಾಗ, ನೀವು ಗಂಡುಗೂಳಿ ಅದಕ್ಕೆ ಹೀಗೆ ಹಚ್ತಿದ್ದೀನಿ ಅಂತ. ಗಂಡುಗೂಳಿ ಆಯಿತು, ನಾನು ಒಬ್ಬನೇ ಇರೋದು, ನಿಧಾನಕ್ಕೆ ಹಚ್ಚು ಅಂತ ಅಜಿತ್ ಅವ್ರು ಹೇಳ್ತಾರೆ. ಎಣ್ಣೆನ ಹಾಗೆ ಮಸಾಜ್ ಮಾಡ್ತಿದ್ದಾರೆ. ಆದರೆ ನೀನೇನೋ ಚೆನ್ನಾಗೇ ಮಸಾಜ್ ಮಾಡ್ತೀಯಾ, ಆದರೆ ಸ್ವಲ್ಪ ಎಮ್ಮೆ ಮಸಾಜ್ ಮಾಡ್ದಂಗೆ ಮಾಡ್ತಿದ್ಯಲ್ಲ ಅಂತ. ಸಾಹೇಬ್ರೆ ನಿಮ್ಗೆ ಗೊತ್ತಿಲ್ವಾ, ಕೊಡ್ಕೆ ಮನೇಲಿ ನಾನು ಎಮ್ಮೆ ತೊಳಿತಿದ್ದೆ, ಅದಕ್ಕೆ ಆಗಲೂ ಹಾಗೆ ಹಚ್ತಿದ್ದೆ ಈಗಲೂ ಹಾಗೆ ಹಚ್ತಿದ್ದೀನಿ ಅಂತ ಹೇಳ್ತಾರೆ. ಸಂಗೀತ ಮತ್ತು ಶ್ರವಣ್ ಮತ್ತು ಅವ್ರ ತಾಯಿ ಎಲ್ಲರೂ ಬಂದು ನೋಡ್ತಿರ್ತಾರೆ. ಆಮೇಲೆ ಬಂದು, ಅಯ್ಯೋ ಅಯ್ಯೋ ಅಜಿತಾ, ಏನು ನನ್ನ ಸೊಸೆ ಈಗ ನಿನಗೆ ಮಸಾಜ್ ಮಾಡ್ತಿದ್ದಾಳೆ, ಒಂಚೂರು ಕತ್ತು ನೋವು ಹೊಂದಿದ್ದಕ್ಕೆ ಅಂತ ಸಂಗೀತ ಅವ್ರು ಹೇಳ್ತಾರೆ. ಆಗ ರಮಣ್ಣವರು, ಹೌದು ಕಣೋ, ನೋಡು ನಿನಗೆ ಕತ್ತು ನೋವು ಹೊಂದಿದ ತಕ್ಷಣ ಎಷ್ಟು ಚೆನ್ನಾಗಿ ನನ್ನ ಸೊಸೆ ಮಸಾಜ್ ಮಾಡ್ತಿದ್ದಾಳೆ. ನಾನು ಕೇಳಿದ್ದೆ, ನನಗೆ ಕತ್ತು ನೋವು ಆಗಿನ ಕಾಲದಲ್ಲಿ ಒಂಟೆ ಇರೋ ಕಾಲದಲ್ಲಿ ಕತ್ತು ನೋವು ಅಂದರೆ ಚಪ್ಪಟಿ ಕಲ್ಲು ಎಳಿ ಅಂತ ಹೇಳ್ತಿದ್ರು. ಅದಕ್ಕೆ ಸಂಗೀತ ಅವರು, ಸಾಕು ಸುಮ್ಮನಿರ್ರಿ, ಎಷ್ಟು ಕಾಲು ಎಳಿತೀರಾ ಅಪ್ಪ ಮಗ ಇಬ್ರು. ನೋಡೋ ಅಜಿತಾ, ನನ್ನ ಸೊಸೆ ನಿನಗೆ ಸಣ್ಣ ಕತ್ತು ನೋವು ಬಂದರೆ ಎಷ್ಟು ಚೆನ್ನಾಗಿ ಮಸಾಜ್ ಮಾಡಿ ನೋಡ್ಕೋತಿದ್ದಾರೆ. ಯೋಚನೆ ಮಾಡು, ನಿನ್ನ ಜೊತೆ ನನ್ನ ಸೊಸೆನ ಸ್ಟೇಷನ್ಗೆ ಬಂದರೆ ಹೇಗಿರುತ್ತೆ ಅಂತಾರೆ. ಆಗ ಅಜಿತ್ ಅವರು ಇಮ್ಯಾಜಿನೇಷನ್ಗೂ ಹೋಗ್ತಾರೆ. ಹೋಗಿದ ತಕ್ಷಣ ಭೂಮಿಯವ್ರು ಬಂದು ಸೆಲ್ಯೂಟ್ ಹೊಡೆದ್ಬಿಟ್ಟು, ಸರ್ ನಮಗೆ ಇಲ್ಲೇ ಪೋಸ್ಟಿಂಗ್ ಆಗಿದೆ ಸರ್ ಅಂತ ಹೇಳ್ತಾರೆ. ಓಕೆ ಆಯಿತು, ಸದಾನಂದ ಅವ್ರ ಕೈ ಕೊಡಿ, ಎಲ್ಲ ಆಗಿದೆ ಸರ್ ಅಂತ ಹೇಳ್ತಾರೆ. ಆಮೇಲೆ ಹೌದಾ ಅಂತ ಅಂದಾಗ, ಹೌದು ಸರ್, ಅಷ್ಟೇ ಅಲ್ಲ ಸರ್, ನೀವು ಇನ್ಮೇಲೆ ಆರಾಮಾಗಿ ಕೂತ್ಕೊಂಡಿರ್ಬೋದು ಸರ್ ಅಂತಾರೆ. ಅಜಿತ್ ಅವರು, ನನ್ನ ಕೆಲಸ ಯಾರು ಮಾಡ್ತಾರೆ ಸರ್, ನಾನಿದ್ದೀನಿ ಸರ್, ನಿಮಗೆ ದಿಂಬು ಚಾಪೆ ಎಲ್ಲನೂ ಆರ್ಡ್ರ್ ಮಾಡಿದ್ದೀನಿ ಸರ್, ನೀವು ಟೀ ಕುಡ್ಕೊಂಡು ಊಟ ಮಾಡ್ಕೊಂಡು ಆರಾಮಾಗಿ ಕೂತ್ಕೋಬೋದು ಸರ್ ಅಂತಾರೆ. ನೆಕ್ಸ್ಟ್ ಅಲ್ಲಿ ಇಬ್ಬರು ಜನಗಳು ಬಂದಿರ್ತಾರೆ, ಗಂಡ ಹೆಂಡತಿ. ಏನು ನಿಮ್ಮ ಸಮಸ್ಯೆ ಎಂದಾಗ, ಅಯ್ಯೋ ಒಂದಿಬ್ಬರು ಪುಡಾರಿಗಳು ತುಂಬ ಕಾಟ ಕೊಡ್ತಿದ್ದಾರೆ ಸಾಯಂಕಾಲ ಹೊತ್ತು ಅಂತ ಅಂತಾರೆ. ಆಗ ಭೂಮಿಯವ್ರು ಬಂದು, ನೋಡಿ ನೀವೆಲ್ಲ ಅವ್ರ ಹತ್ರ ಹೇಳಬೇಡಿ, ಅವರು ರೆಸ್ಟ್ ತೊಗೋಬೇಕು, ನಾನು ನೋಡ್ಕೋತೀನಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ರೌಡಿಗಳು ಚಿನ್ನ ಕಳ್ತನ ಮಾಡ್ಕೊಂಬಂದಿರ್ತಾರೆ. ಹೇಳ್ರು, ಯಾಕೆ ಕಳ್ತನ ಮಾಡಿದ್ರಿ, ನೀವಾ ಅಂತ ಹೇಳ್ತಿರ್ತಾರೆ. ಆಗ ಭೂಮಿಯವ್ರು ಬಂದ್ಬಿಟ್ಟು, ಸಾಹೇಬ್ರೆ ಈ ಥರ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾರು ಹೇಳಲ್ಲ, ನಮ್ಮದು ಎಲ್ಲ ಜೆನ್ಸಿ ಸ್ಟೈಲಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತೀನಿ ನೋಡಿ ಅಂದ್ಬಿಟ್ಟು ಚೆನ್ನಾಗಿ ಹೊಡೆದ್ಬಿಟ್ಟು, ಹೇಳ್ರು ಯಾಕೆ ಕದ್ದಿದ್ದೀರಾ, ಹೇಳ್ರು ಅಂತಾರೆ. ಆಗ ಅವರು ಸತ್ಯನ ಒಪ್ಕೋತಾರೆ, ನಾವೇ ಕದ್ದಿದ್ದು ಅಂತ. ಈ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಎಲ್ಲಿ ಹೋಮ್ವರ್ಕ್ ಬರ್ತಿಲ್ಲ ಅಂದರೆ ಕೈ ತೋರಿಸು ಅಂತ ಹೊಡಿತಾರಲ್ಲ, ಹಂಗೆ ಹೊಡಿಯೋದಲ್ಲ, ಈಗ ಹೊಡೆದು ಇನ್ವೆಸ್ಟಿಗೇಷನ್ ಮಾಡಬೇಕು ಸಾಹೇಬ್ರೆ, ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾರೆ. ಹೌದಾ ಅಂತ ಅವ್ರು ಅಂದಾಗ, ನೋಡಿ ನೀವು ಹೋಗಿ ರೆಸ್ಟ್ ಮಾಡಿ ಸಾಹೇಬ್ರೆ, ನಾನೆಲ್ಲನೂ ನೋಡ್ಕೋತೀನಿ ಅಂತಾರೆ. ಆಗ ಇಲ್ಲೇ ಮಲ್ಕೋತೀರಾ, ಈ ಡೋರ್ ಓಪನ್ ಆಗಿ ಇರಬೇಕಾ ಅಂತ ಹೇಳ್ತಾರೆ. ಅಜಿತ್ ಅವರು ಗುರಾಯಿಸ್ಕೊಂಡು ಹಾಗೆ ಶಾಕ್ ಆಗಿರ್ತಾರೆ. ನೆಕ್ಸ್ಟ್ ಇಲ್ಲಿ ಅಂಜು ಅವರು, ಅಮ್ಮ ನನಗೆ ತುಂಬ ಸಾಕಾಗೋಯ್ತಮ್ಮ, ಅವ್ನಿಗೆ ಇಷ್ಟ ಅಂತ ಪಲ್ಯ ಮಾಡೋಷ್ಟೊತ್ತಿಗೆ ಸಾಲದಕ್ಕೆ ಪಲ್ಲವಿ ಮೇಲೆ ಡಿಪೆಂಡ್ ಆಗೋಗಾಯ್ತು. ಅಷ್ಟು ಸಾಲದು ಅಂತ ನಚ್ಚಿಗೆ ಏನೇನು ಇಷ್ಟ ಎಲ್ಲ ಡಿಶಸ್ನ ನಾನು ಮಾಡಬೇಕಂತೆ. ಮಾಮ್ ನನ್ನ ಕೈಲಂತೂ ಆಗಲ್ಲ ಮಾಮ್, ನಚ್ಚಿ ಬಂದಿದ ತಕ್ಷಣ ನನಗಂತೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಡ್ತೀನಿ ಮಾಮ್ ಅಂತ ಹೇಳ್ತಾರೆ. ದೇವಯಾನಿಯವರು, ಲೂಸೇನೆ ನೀನು, ಅಡುಗೆ ಮನೆ ಒಳಗೆ ಬಿಡ್ತಿಲ್ಲ, ಭೂಮಿ ನನಗೆ ಒಳಗೆ ಎಂಟ್ರಿ ಕೊಡ್ತಿಲ್ಲ ಅಂತ ಹೇಳಿ ಚಾಡಿ ಎಲ್ಲ ಹೇಳಿದ್ಯಾ, ಈಗ ನೀನಾದರೂ ನನಗಾಗಲ್ಲ ಅಂದರೆ ಅದು ನಚ್ಚಿ ಏನು ಅಂದ್ಕೋತಾರೆ, ನೀನೇ ಚಾಡಿ ಹಿಡಿದ್ಯಾ ಅಂತ ಅಂದ್ಕೊಳ್ಳಲ್ವೇನೆ ಅಂತ ಅಂತಾರೆ. ಅದಕ್ಕೆ ಅಂಜೋರು, ಹೌದಲ್ವಾ ಮಾಮ್, ಇದು ಗೊತ್ತೇ ಆಗಲಿಲ್ಲ ನನಗೆ ಅಂತಾರೆ. ಹೌದಲ್ವಾ ಮಾಮ್, ನಚ್ಚಿ ಏನಾದರೂ ನಾನು ಮಾಡಲ್ಲ ಅಂದರೆ ನಾನೇ ಗಲಾಟೆ ಮಾಡಿಸೋದಕ್ಕೆ ಈ ಥರ ಎಲ್ಲ ಸ್ಕ್ರೀನ್ನ ಕ್ರಿಯೇಟ್ ಮಾಡಿದೆ ಅಂತ ಅಂದ್ಕೊಬಿಡ್ತಾನೆ ಅಲ್ವಾ ಮಾಮ್ ಅಂತಾಳೆ. ಆಗ ದೇವೇನಿಯವರು, ಹೌದು, ಈಗ ನಿನ್ನ ಬ್ರೈನ್ ವರ್ಕ್ ಆಗ್ತಿದೆ ನೋಡು, ನಿನಗೆ ಅವನ ನಚ್ಚಿಗೇನಿಷ್ಟ ಅದನ್ನೆಲ್ಲ ನಿನ್ನ ಕೈಯಾರೆ ಮಾಡಿ ಹಾಕು ಅಂತಾರೆ. ಅಂಜು, ಮಾಮ್ ನನಗೇನಿಷ್ಟ ಅಂತ ನಂಗೆ ಗೊತ್ತಿಲ್ಲ, ಅದಲ್ದಲೆ ನಂಗೆ ಅಡುಗೆ ಬರಲ್ಲ, ನಿಂಗೆ ಗೊತ್ತಲ್ವಾ ಮಾಮ್ ಅಂತಾರೆ. ಅದಕ್ಕೆ ದೇವಯಾನಿಯವರು, ಕುತ್ಕೊಂಡು ಮೊಬೈಲಲ್ಲಿ ರೀಲ್ ನೋಡೋದಲ್ಲ, ಅಡುಗೆ ಮಾಡೋ ಡಿಶಸ್ಗಳನ್ನ ನೋಡಬೇಕು, ಅದರಲ್ಲಿ ಎಲ್ಲನೂ ನೀಟಾಗಿ ಹೇಳ್ಕೊಡ್ತಾರೆ, ಕಲ್ತ್ಕೊ, ಅದನ್ನು ಕಲ್ತ್ಕೊಂಡು ನೀಟಾಗಿ ಮಾಡು. ಇನ್ನೊಂದು ತಿಳ್ಕೊ, ಗಂಡು ಮಕ್ಕಳಿಗೆ ಅವ್ರ ಅಡುಗೆ ಮಾಡಿ ಅವ್ರನ್ನ ಮನಸ್ಸನ್ನ ಗೆಲ್ಬೋದು, ಹಾಗೆ ಅವ್ರನ್ನ ಇಂಪ್ರೆಸ್ಸು ಮಾಡ್ಬೋದು ಅಂತ ಅಂತಾರೆ. ನೋಡು,
ನಚ್ಚಿಗೆ ಹೆಸರು ಕಾಳು ದೋಸೆ ಮತ್ತು ಕಾಯಿ ಚಟ್ನಿ ಅಂದರೆ ತುಂಬ ಇಷ್ಟ. ಹಾಗೆ ಮಾಡಿ ಅವನ್ನ ಇಂಪ್ರೆಸ್ ಮಾಡು ಅಂತ ಹೇಳ್ತಾರೆ. ಆಗ ನಚಿಕೇತೆ ಅವರು ಒಳಗೆ ಬರ್ತಾರೆ. ಆಗ ಬಂದಾಗ ಸಾರಿ ಸಾರಿ ಅಂತ ಹೋಗ್ತಿರ್ತಾರೆ. ಏನೂ ಇಲ್ಲಪ್ಪ, ನಾವು ಸುಮ್ಮನೆ ಕ್ಯಾಶುಯಲ್ ಆಗಿ ಮಾತಾಡ್ತಿದ್ದು ಬಾ ಅಂದ್ಬಿಟ್ಟು ಆಯಿತು ನಾನು ಹೋಗ್ತೀನಿ ಅಂತ ಹೋಗ್ತಾರೆ. ಹೋದ್ಮೇಲೆ ನಚ್ಚಿಯವರು ಅಂಜುಗೆ, ನೀನು ಟೊಮೊಟೊ ಗೊಜ್ಜು ಮಾಡಿದ್ಯಲ್ಲ ಸೂಪರಾಗಿತ್ತು, ಮಾಡಿದ ಕೈಗೆ ಎಷ್ಟು ಮುತ್ತು ಕೊಟ್ಟರು ಸಾಲದು ಅಂತಾರೆ. ನಚ್ಚಿ, ನಾಳೆ ಬೆಳಗ್ಗೆ ಹೆಸರು ಕಾಳು ದೋಸೆಗೆ ಈಗಲೇ ಹೆಸರು ಕಾಳನ್ನ ನೆನೆಸ್ಬಿಟ್ಟು ಬರ್ತೀನಿ ಅಂತಾರೆ. ಅಯ್ಯೋ ಅಂಜು, ಅದನ್ನೆಲ್ಲ ಆಮೇಲೂ ಮಾಡ್ಕೋಬೋದು, ನನ್ನ ಜೊತೆ ನೀನು ಟೈಮ್ ಸ್ಪೆಂಡ್ ಮಾಡ್ಬೋದಲ್ವಾ ಅಂತ ಹೇಳ್ತಾರೆ. ನೆಕ್ಸ್ಟು ಅಜಿತ್ ಅವರು, ಅಲ್ಲಮ್ಮ ನಿನಗೆ ಹೇಗೆ ಅಂದ್ಕೊಂಡೆ ಭೂಮಿಗೆ ನಮ್ಮ ಸ್ಟೇಷನ್ನಲ್ಲೇ ಪೋಸ್ಟಿಂಗ್ ಆಗುತ್ತೆ ಅಂತ ಅಂತಾರೆ. ಅದಕ್ಕೆ ಅಜ್ಜಿಯವರು, ಅದೇನೋ ಆಸೆ ಪಡೋದ್ರಲ್ಲಿ ಏನಿದೆ, ಗಂಡ ಹೆಂಡತಿ ಒಂದೇ ಸ್ಟೇಷನಲ್ಲಿ ಇರಲಿ ಅಂತ ಆಸೆ ಪಡೋದ್ರಲ್ಲಿ ಏನಿದೆಯೋ ಅಂತ. ರಮಣ, ಹೌದು, ಒಂದೇ ಕಡೆ ಇರೋದ್ರಿಂದ ಅನುಕೂಲತೆ ಜಾಸ್ತಿ ಇದೆ. ಒಟ್ಟಿಗೆ ಹೋಗ್ಬೋದು, ಒಟ್ಟಿಗೆ ಬರ್ಬೋದು, ಹಾಗೆ ರಜಾ ಬೇಕು ಅಂದರೆ ರಜಾ ಕೇಳ್ಬೋದು, ಫಂಕ್ಷನ್ಗಳಲ್ಲಿ ಏನು ತಲೆ ಬಿಸಿ ಆಗೋಲ್ಲ, ಎಲ್ಲನೂ ಇಬ್ಬರು ಸಮವಾಗಿ ಮಾಡ್ಬೋದು ಅಂತ ಹೇಳ್ತಾರೆ. ಆಮೇಲೆ ಇನ್ನೇನು ಗೊತ್ತಾ, ಭೂಮಿ ನಮ್ಮ ಜೊತೆನೇ ನಮ್ಮಲ್ಲೇ ಇರ್ಬೋದು, ಬೇರೆ ಊರಿಗೆ ಹೋಗೋ ಅವಶ್ಯಕತೆನೇ ಇರಲ್ಲ ಅಂತ ರಮಣ್ಣವ್ರು ಹೇಳಿ. ಸಂಗೀತ ಅವರು, ಹೌದು ರೀ, ನಾನು ಅಂದ್ಕೊಂಡಾಗೆ ಅಜಿತ್ಗೂ ಮತ್ತು ಭೂಮಿಗೂ ಒಂದೇ ಸ್ಟೇಷನಲ್ಲಿ ಪೋಸ್ಟಿಂಗ್ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ. ಶ್ರವಣ, ನಿನಗೆ ಎಷ್ಟು ಜನ ಸ್ಟೇಷನಲ್ಲಿ ಪೊಲೀಸರು ಗೊತ್ತಿದ್ದಾರೆ, ನೀನು ಯಾರಿಗಾದ್ರೂ ಹೇಳಿಬಿಟ್ಟು ನಮ್ಮ ಭೂಮಿಗೆ ಇವನ್ ಸ್ಟೇಷನಲ್ಲೇ ಪೋಸ್ಟಿಂಗ್ ಕೊಡಿಸ್ಬಿಡೋ ಅಂತ ಅಂತಾರೆ. ಭೂಮಿಯವರು ಅದಕ್ಕೆ ಬೇಡ ಬೇಡ ಅಂತಾರೆ. ಅದಕ್ಕೆ ಎಲ್ಲರೂ ಶಾಕ್ ಆಗಿ, ಯಾಕೆ ಬೇಡ ಅಂತೀಯ, ಗಂಡ ಹೆಂಡ್ತಿ ಹಿಂಗಾದರೆ ಒಂದೇ ಇದರಲ್ಲಿ ಪೋಸ್ಟಿಂಗ್ ಆದರೆ ಯಾಕೆ ಬೇಡ ಅಂತಿದ್ಯಾ ಅಂತ ಕೇಳ್ತಾರೆ. ಆಗ ಭೂಮಿ, ಹೇಳ್ಬಿಡಮ್ಮ, ಇಲ್ಲಾಂದರೆ ನಿಮ್ಮ ಮತ್ತೆ ರಾತ್ರಿ ಎಲ್ಲ ಕೇಳ್ತಾ ಇರ್ತಾಳೆ ಅಂತಾರೆ. ಹೌದು, ಹೇಳು ಹೇಳು ಅಂತ ಎಲ್ಲ ಕೇಳ್ತಿದ್ದಾಗ ಭೂಮಿ ಸೈಲೆಂಟ್ ಆಗಿರ್ತಾರೆ. ಅಜಿತ್ ಅವರು, ಅಮ್ಮ ಅದು ಹಾಗಲ್ಲ, ಈಗ ಒಂದು ಸ್ಟೇಷನಲ್ಲಿ ಇದ್ದರೆ ಆಗ ಯಾರನ್ನು ಭೂಮಿ ಅಂತ ಗುರ್ತಿಸಲ್ಲ, ಅವಾಗ ಯಾವಾಗಲೂ ಅಜಿತ್ ನಾರಾಯಣ ಹೆಂಡತಿ ಭೂಮಿ ಅಂತಲೇ ಗುರ್ತಿಸ್ತಾರೆ. ಯಾವುದೇ ಒಂದು ಏನೇ ಮಾಡಿದ್ರು ಅವಳನ್ನ ಬೇರೆ ಇಟ್ಬಿಡ್ತಾರೆ, ಯಾಕೆಂದರೆ ಅಜಿತ್ ನಾರಾಯಣ ಹೆಂಡತಿ ಅಂತ ನೋಡ್ತಾರೆ ಹೊರತು ಕಾನ್ಸ್ಟೇಬಲ್ ಆಗಿ ನೋಡಲ್ಲ. ಆಮೇಲೆ ಅವಳು ಏನೇ ಒಳ್ಳೆ ಕೆಲಸ ಮಾಡಿದ್ರು ಅದನ್ನು ಅವರು ಆ ಥರ ಗುರ್ತಿಸಲ್ಲ, ಅವರೇನಿದ್ರು ಈ ಒಂದು ಮೇಲಿಂದನೇ ಬಂದಿದೆ, ಅವರು ಸಪೋರ್ಟ್ ಇದೆ ಅಂತಲೇ ಅಂತಾರೆ. ಹೌದೇನೋ, ಇದೆಲ್ಲ ಅರ್ಥನೇ ಆಗಲಿಲ್ಲ ಕಣೋ ನನಗೆ ಅಂತ ಅಂತಾರೆ. ಹೌದಮ್ಮ, ನೀನು ತುಂಬ ಇನ್ನೋಸೆಂಟು, ಈಗ ನಡಿ ನಿಮ್ಮ ಮಲ್ಕೊಳ್ಳೋಣ, ಸುಸ್ತಾಗಿದೆ ಅಂತ, ಬಾಚಿನ ನೀನು ಅಂದ್ಬಿಟ್ಟು ಭೂಮಿಯವ್ರನ್ನೂ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಶ್ರವಣ್ ಅವರು, ಬಾಬಾ, ನನಗೆ ಭೂಮಿ ಒಂದೇ ಪೋಸ್ಟಿಂಗ್ ಬೇಡ ಅಂತ ಹೇಳಿದ್ದಕ್ಕೆ ನನಗೆ ಅನುಮಾನ ಇದೆ ಅಂತಾರೆ. ಹೌದು ಕಣೋ, ನನಗೂ ಹಾಗೆ ಇದೆ ಅಂತ ರಮಣ್ಣವ್ರು ಹೇಳ್ತಾರೆ. ಇಬ್ಬರು ನಡುವೆ ಏನೋ ಇದೆ. ಅಜಿತ್ತು ಅದನ್ನು ಮರೆಮಾಚಿಸೋಕ್ಕೆ ಏನಾದರೂ ಒಂದು ಹೇಳ್ತಾ ಇರ್ತಾನೆ. ನೆಕ್ಸ್ಟು ಭೂಮಿ ಮತ್ತು ಅಜಿತ್ ರೂಮ್ ಒಳಗೆ ಬರ್ತಾರೆ. ಏಯ್, ನೀನು ಟ್ರೈನಿಂಗ್ ಹೋಗಿ ಬಂದಮೇಲೆ ಚೇಂಜ್ ಆಗಿಬಿಟ್ಟಿದ್ಯಾ, ತುಂಬ ಬಿಲ್ಡಪ್ ತೊಗೊಳೋದು ಕಲ್ತ್ಬಿಟ್ಟಿದ್ಯಾ ಅಂತ. ನಾನೇನು ಬಿಲ್ಡಪ್ ತೊಗೊಂಡೆ ಸಾಹೇಬ್ರೆ ಅಂತ ಅಂದಾಗ, ನಮ್ಮಮ್ಮ ನೀನು ಅಜಿತ್ತು ಒಂದೇ ಕಡೆ ಪೋಸ್ಟಿಂಗ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂದಾಗ ನೀನು ಇಲ್ಲ ಅಂದಿದ್ದು ಯಾಕೆ ಅಂತ ನನಗೆ ಗೊತ್ತು, ಆದರೂ ಈಗ ಹೇಳೋ ಅವಶ್ಯಕತೆ ಇತ್ತಾ ಅಂತ. ನೀನೇನೋ ನನ್ನ ಸ್ಟೇಷನಲ್ಲೇ ಇರಬೇಕು, ನನ್ನ ಜೊತೆನೇ ಇರಬೇಕು ಅಂತ ಕೇಳ್ತಿದ್ದೀನಿ ಅನ್ನೋ ರೀತಿ ಬಿಡ ಅಂತ ರಿಯಾಕ್ಷನ್ ಯಾಕೆ ಕೊಟ್ಟೆ. ಈ ಓವರ್ ಬಿಲ್ಡಪ್ ಎಲ್ಲ ಬಿಟ್ಬಿಡು. ನಾನೇನಾದರೂ ಅಲ್ಲಿ ಆ ಸಿಚುವೇಶನ್ ತಕ್ಕನಾಗಿ ಏನೋ ಒಂದು ಹೇಳಿರಲಿಲ್ಲ ಅಂದರೆ ನಮ್ಮಿಬ್ಬರು ರಿಲೇಷನಲ್ಲಿ ತುಂಬ ಜಗಳ ಆಗ್ತಿದೆ, ನಮ್ಮಿಬ್ಬರು ನಡುವೆ ಏನೋ ಸರಿ ಇಲ್ಲ ಅಂತ ಅಂದ್ಕೊಬಿಟ್ಟಿರೋರು. ಯಾವಾಗಲೂ ಈ ಓವರ್ ಬಿಲ್ಡಪ್ನ ಬಿಟ್ಬಿಡು ಅಂತ ಹೇಳ್ತಾರೆ. ಅದಕ್ಕೆ ನೋಡಿ ಸಾಹೇಬ್ರೆ, ನನ್ನ ಪದೇ ಈ ಓವರ್ ಬಿಲ್ಡಪ್ ಅದು ಇದು ಅಂತ ಅನ್ಬೇಡಿ. ನಾನು ಬೇಡ ಅಂದಿದ್ರಿಂದ ಏನು ಉದ್ದೇಶ ಇತ್ತು ಅಂತ ನಿಮಗೂ ಗೊತ್ತು. ಆದರೆ ನಾವೇನಾದರೂ ಒಂದು ಹೇಳ್ಬೇಕಾದ್ರೆ ಪುಸುಕ್ಕನಂತ ಬೇಡ ಅಂತ ರಿಯಾಕ್ಷನ್ ಕೊಡೋದನ್ನ ಸ್ವಲ್ಪ ನಿಲ್ಲಿಸು. ಅದನ್ನು ಪ್ಯಾಚಪ್ ಮಾಡೋಕ್ಕೆ ನಾನೆಲ್ಲ ಏನಾದರೂ ಒಂದು ಎಕ್ಸ್ಪ್ಲೇನ್ ಮಾಡೋದು. ನನ್ನ ಜೀವನ ಎಲ್ಲ ಬರೀ ನಿಂದ ಆ ಒಂದು ಇದನ್ನು ಈ ಸಿಚುವೇಶನ್ ಹಂಗೆ ಹೀಗೆ ಅಂತ ಎಕ್ಸ್ಪ್ಲನೇಷನ್ ಮಾಡೋದೇ ಆಗೋಯ್ತು. ಅಪ್ಪ ದೇವ್ರೇ ಅಂತ ಇಬ್ಬರು ತುಂಬ ಕಿತ್ತಾಡ್ತಾರೆ. ನೆಕ್ಸ್ಟ್ ಅಜಿತ್ ಹೋಗಿ ಹಾಸಿಗೆ ಮೇಲೆ ಮಲ್ಕೋತಾರೆ. ಇವ್ರು ಬಂದು ನೆಲದ ಮೇಲೆ ಚಾಪೆ ಹಾಸ್ಕೊಂಡು ಮಲ್ಕೋತಾರೆ. ಆಗ ಇವರಿಬ್ಬರು ಸೌಂಡ್ ಕೇಳಿಸ್ಕೊಂಡು ಶ್ರವಣ್ ಮತ್ತು ರಮಣ್ ಅವರು ಮತ್ತು ಅಜ್ಜಿಯವರು ಬರ್ತಾರೆ. ಇವರಿಬ್ಬರು ಬೇರೆ ಬೇರೆ ಮಲಗಿರೋದು ನೋಡಿ ಶಾಕ್ ಆಗಿಬಿಟ್ಟು, ಏನು ಮಾಡ್ತಿದ್ದೀರಾ ಬೇರೆ ಆಗಿ ಇವರಿಬ್ಬರು ಎದ್ದು ಬಂದು ನಿಂತ್ಕೋತಾರೆ. ಲಾಸ್ಟ್ ಟೈಮು ಮಂಚದ ಮೇಲಿಂದ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ಲು, ಅದಕ್ಕೋಸ್ಕರ ಈಗ ಚಾಪೆ ಹಾಸ್ಕೊಂಡು ಮಲ್ಕೊಂಡಿದ್ದಾಳೆ ಅಂತ ಇಬ್ಬರು ಅಂತಾರೆ. ಶ್ರವಣ್ ಅವರು, ಕಿವಿಲಿ ಕಾಲಿಫ್ಲವರ್ ಇಡಬೇಡ, ಅದೇನಿದ್ರು ಮಂಚೂರಿ ಮಾಡ್ಕೊಂಡು ತಿನ್ನೋಕ್ಕಷ್ಟೇ ಅಂತಾರೆ. ಆಗ ಶ್ರವಣ್ ಅವರಮ್ಮ ಅಜ್ಜಿ, ನಮ್ಮ ಅನುಮಾನ ನಿಜ ಅಳಿ ಅಂದರೆ ಇವರಿಬ್ಬರ ಮಧ್ಯ ಹೊಂದಾಣಿಕೆ ಆಗಿಲ್ಲ ಅಳಿ ಅಂದರೆ ಅಂತಾರೆ. ಆಗ ರಮಣ್ ಅವರು, ನನಗೆ ಈ ಚಾಪೆ ದಿಂಬು ನೋಡಿದ್ಮೇಲೆ BP ರೈಸ್ ಆಗ್ತಿದೆ ಅಂತ ಹೇಳ್ತಾರೆ. ಬಾವಾ, ನೀವು ಬೇರೆ ಎಲ್ಲದಕ್ಕೂ ಸ್ಟ್ರೆಸ್ ಮಾಡ್ಕೋಬೇಡಿ ಅಂತ ಹೇಳ್ತಾರೆ. ಆಮೇಲೆ ಅಜ್ಜಿಯವರು, ಗಂಡ ಹೆಂಡತಿ ಜಗಳ ಮಲಗೋ ತನಕ ಅಂತ ಹೇಳ್ತಾರೆ, ಆದರೆ ನೀವು ನೋಡಿದ್ರೆ ಅಂತ ಅಂತಾರೆ. ಅಜಿತಾ, ಭೂಮಿ, ಇನ್ಮೇಲೆ ಈ ಸಪರೇಷನ್ ಕಾಣಬಾರ್ದು, ನೋಡಿದ್ರೆ ನಾನು ಮನುಷ್ಯ ಆಗಿರಲ್ಲ ಅಂತಾರೆ.
ಏನು ಅಂತ ಅಂದಾಗ ಅಜಿತ್ ಅವರು ಹ್ಞೂನಪ್ಪ ಹೊಂದ್ಕೊಂಡು ಹೋಗ್ತೀವಿ. ಏನು ಭೂಮಿ, ಹ್ಞೂ ಸೂಪರ್ ಮಾವ, ನಾವು ಹಾಗೆ ಇರ್ತೀವಿ ಅಂತ ಹೇಳಿ ಮೊದಲು ಆ ಚಾಪೆ ದಿಂಬನ್ನು ಎತ್ತು ಬಿಸಾಕು ಅಂತಾರೆ. ನಾವು ನೋಡಿದ್ದಕ್ಕೇನೋ ಸರಿ ಹೋಯಿತು, ಏನಾದ್ರು ಸಂಗೀತ ನೋಡಿದರೆ ಎಂದಾಗ ಶ್ರವಣ್ ಅವರು ಇನ್ನೇನು ಮಾಡಬೇಕಿತ್ತು, ಆಂಬುಲೆನ್ಸ್ ಕರೆಸ್ಬೇಕಿತ್ತು ಅಂತ ಹೇಳ್ತಾರೆ. ನಿಮ್ಮಿಬ್ರಿಗೂ ಫೈನಲ್ ಚಾನ್ಸ್ ಕೊಡ್ತಿದ್ದೀವಿ, ತಪ್ಪನ್ನು ತಿದ್ಕೊಂಡು ಒಳ್ಳೆಯದಾಗಿ ಬದುಕಿದ್ರೆ ಸರಿ, ಇಲ್ಲಾಂದರೆ ಈಗೇನು ನೋಡಿದ್ವೋ ಅದನ್ನು ಅಕ್ಕನ ಹತ್ರ ಹೇಗಿತ್ತು ಹಾಗೆ ಹೇಳ್ತೀವಿ. ಅಜ್ಜಿ ಅವರು ಏನು ನಿಮ್ಮ ಪ್ರಾಬ್ಲಮ್ ಹೇಳ್ರಿ, ಅದನ್ನಾದರೂ ನಾವು ಸರಿ ಮಾಡ್ತೀವಿ ಅಂತಾರೆ. ಅದಕ್ಕೆ ರಮಣ್ ಅವರು ಅದನ್ನು ಮಾತ್ರ ಹೇಳಲ್ಲ, ಇಂಥ ವಿಷಯದಲ್ಲಿ ಇಬ್ಬರು ಒಗ್ಗಟ್ಟಾಗಿ ನಿಂತ್ಕೋತಾರೆ. ಶ್ರವಣ್ ಅವರು ಸರಿ ಬಾವಾ ನಾವು ಹೋಗೋಣ ಬನ್ನಿ, ಮತ್ತೆ ಏನಾದರೂ ಈ ಸೀನ್ ನೋಡಿದ್ರಲ್ಲ ಆಗಿದೆ ಇವರಿಬ್ರಿಗೂ ಅಂತ ಹೇಳಿ ಅವರು ಹೋಗ್ತಾರೆ. ಎಲ್ಲರೂ ನೀವು ಮಲ್ಕೊಳ್ಳಿ. ಅಜಿತ್ ಅವರು ಭೂಮಿ ಅವ್ರನ್ನ ನೋಡ್ತಿರ್ತಾರೆ ಗುರಾಯಿಸ್ಕೊಂಡು. ಯಾಕೆ ಸಾಹೇಬ್ರೆ ಹಂಗೆ ನೋಡ್ತಿದ್ದೀರಾ ಅಂತಾರೆ. ಮತ್ತು ಈಗ ಮಾಡಿದ್ವಲ್ಲ, ಮತ್ತು ನಾನು ಒಬ್ಬಳೇ ಮಾಡೋದನ್ನ, ನಾವಿಬ್ಬರು ಸೇರಿಕೊಂಡೇ ಅಲ್ವಾ, ಏನೋ ಜಗಳ ಆಡ್ತಿದ್ದೀವಿ ಅಂತಾರೆ. ಮತ್ತು ಇನ್ನೇನು ಮಾಡಬೇಕು ಅಂತ ಅಜಿತ್ ಅವ್ರು ಹೇಳಿದಾಗ, ಸಾಹೇಬ್ರೆ ನಮಗೆ ಕಷ್ಟ ತಪ್ಪಿದೆ ಅಲ್ವಾ, ಏನು ಮಾಡೋದು ಅಂತಾರೆ. ಆಗ ಅಜಿತ್ ಅವರು, ಆದರೆ ಆ ಅಮ್ಮನೋ ನಿಮ್ಮಮ್ಮನೋ ಅಥವಾ ನಮ್ಮಮ್ಮನೋ ನೋಡಿದರೆ ಏನು ಮಾಡಬೇಕಿತ್ತು ನಾವು ಅಂದಾಗ, ಸಾಹೇಬ್ರೆ ಹಾಗೆ ಅನ್ಬೇಡಿ, ಅಮ್ಮನೋ ಅತ್ತೆನೋ ಅಂದರೆ ನನ್ನ ಮೈಯೆಲ್ಲ ನಡುಗುತ್ತೆ, ಕೈಯಲ್ಲೆಲ್ಲ ಚಳಿ ಜ್ವರ ಹೋಗ್ದಂಗೆ ಹೋಗುತ್ತೆ ಸಾಹೇಬ್ರೆ ಅಂತಾರೆ. ಅಜಿತ್ ಅವರು ಭೂಮಿ ಬಾಯಲ್ಲಿ ಪಕ್ಕದಲ್ಲಿ ಕೂತ್ಕೋ ಅಂತ ಕರೀತಾರೆ. ಅಜಿತ್ ಅವರು ಭೂಮಿ ಬಂದು ಕೂತ್ಕೊಂಡಾಗ, ನೋಡು ಭೂಮಿ, ನಾವಿಬ್ಬರು ಹೀಗೆ ಆಡ್ತಿದ್ರೆ ಅವರಿಬ್ರಿಗೂ ಯಾರಿಗೂ ಅನುಮಾನ ಬರುತ್ತೆ, ಆಮೇಲೆ ನಮ್ಮ ಪರಿಸ್ಥಿತಿ ಹೇಳೋಕ್ಕಾಗಲ್ಲ ಅಂತಾರೆ. ಅದಕ್ಕೆ ಏನು ಮಾಡೋದು ಸಾಹೇಬ್ರೆ ಅಂದಾಗ, ನೋಡು ನಮ್ಮಿಬ್ಬರ ಪರಿಸ್ಥಿತಿ ಒಂದೇ, ಈಗ ನಾವಿಬ್ಬರು ಹೇಗೆ ಬೇಕೋ ಹಾಗೆ ಆಡೋಕ್ಕಾಗಲ್ಲ, ನಾವಿಬ್ಬರು ಚೆನ್ನಾಗಿ ಮ್ಯಾನೇಜ್ ಮಾಡೋದನ್ನ ಕಲಿಬೇಕು, ಈಗ ಏನು ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಅಂತಾರೆ. ಅದಕ್ಕೆ ಸಾಹೇಬ್ರೆ ಏನು ಮಾಡೋದು, ಏನಾದರೂ ಐಡಿಯಾ ಇದೆಯಾ ಅಂದಾಗ, ಏನೂ ಇಲ್ಲ ನನ್ನ ಹತ್ರ ಇದೆ ಐಡಿಯಾ, ಆದರೆ ನೀವೇನು ಬೈಬಾರ್ದು ಅಂತಾರೆ. ಆಯ್ತು ಏನು ಹೇಳು ಅಂತ ಅಂದಾಗ, ಸಾಹೇಬ್ರೆ ನಾವು ಹೇಗಿದ್ದರೂ ಒಂದೇ ರೂಮಲ್ಲಿ ಇರೋ ಅನಿವಾರ್ಯತೆ ಅಲ್ವಾ, ನಾವಿಬ್ಬರು ಯಾಕೆ ಮೊದಲಿನ ಥರ ಫ್ರೆಂಡ್ಸ್ ಆಗಿ, ಅದಕ್ಕೆ ನಾವು ಫ್ರೆಂಡ್ಸ್ ಆಗಿರೋಣ ಮುಂಚೆ ಥರ ಅಂತಾರೆ. ಆಮೇಲೆ ಅಜಿತ್ ಅವ್ರು ನೋಡ್ಬಿಟ್ಟು ಬೇಡ ನಾನು ಹೋಗ್ತೀನಿ ಅಂತ ಹೋಗ್ತಿರ್ತಾರೆ. ಆಗ ಕೈ ಹಿಡ್ದು ಎಳೆದುಬಿಟ್ಟು ಇರ್ಬೋದು ಅಂತ ಶ್ರವಣ್ ಅವರು ನೀರು ಬಾಟ್ಲು ಕೊಡೋಕ್ಕೆ ಅಂತ ಬರ್ತಿರ್ತಾರೆ. ಆಗ ಭೂಮಿಯವರು ಅಜಿತ್ ಅವರು ಈಗಲಿಂದ ಸೆಕೆಂಡ್ ಇನ್ನಿಂಗ್ ಶುರು, ತಲೆ ಕೆಳಗಾದರೂ ಭೂಮಿ ಏನಾದರೂ ಸರಿ ನಾವಂತೂ ಗೆಲ್ತೀವಿ ಅಂತ ಅಂದ್ಕೊಂಡಿರ್ತಾರೆ. ಆಗ ಅದನ್ನು ಬಂದು ಶ್ರವಣ್ ಅವರು ಎಲ್ಲರಿಗೂ ಹೇಳ್ತಿರ್ತಾರೆ, ನಾವು ನೀರು ಬಾಟ್ಲು ಕೊಡೋಕೆ ಹೋದಾಗ ಸೆಕೆಂಡ್ ಇನ್ನಿಂಗ್ ಶುರು ಅಂತ ಹೇಳ್ತಿದ್ರು, ಅಂದರೆ ಮಗು ಬಗ್ಗೆ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಆ ಟೈಮ್ಗೆ ಅಜಿತ್ ಅವರು ಎಂಟ್ರಿ ಕೊಡ್ತಾರೆ. ಇಷ್ಟು ಇವತ್ತಿನ